ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿಶ್ವಾಸಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಮೊದಲನೇದಾಗಿ ಸಾರಿ ನಿಮ್ಮೆಲ್ಲರಿಗೂ ಸ್ವಲ್ಪ ನನ್ನ ವ್ಲಾಗ್ಸ್ ಕರೆಕ್ಟಾಗಿ ಹಾಕೋಕ್ಕಾಗ್ತಿಲ್ಲ, ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ. ಬಿಕಾಸ್ ಆಫ್ ಸಮ್ ಹೆಕ್ಟಿಕ್ ಶೆಡ್ಯೂಲ್ಸಿಂದ ನನಗೆ ಪೋಸ್ಟ್ ಮಾಡೋಕ್ಕಾಗ್ತಾ ಇಲ್ಲ. ತುಂಬ ವ್ಲಾಗ್ಸ್ ಇದೆ ನನ್ನ ಹತ್ರ, ಬಟ್ ಎಡಿಟ್ ಮಾಡಿ ಪೋಸ್ಟ್ ಮಾಡಲೇಬೇಕು. ಬಟ್ ಅದಕ್ಕೆಲ್ಲದಕ್ಕೂ ಮುಂಚೆ ಈ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆದರೂ ಹಾಕೋಣ ಅಂತ ಹೇಳಿ ಪಟ ನಾನೇ ವ್ಲಾಗ್ನ ಎಡಿಟ್ ಮಾಡಿ ನಿಮ್ಮೆಲ್ಲರಿಗೂ ಪೋಸ್ಟ್ ಮಾಡ್ತೀನಿ ಖಂಡಿತವಾಗ್ಲೂ. ಆ್ಯಂಡ್ ಮೊದಲನೇದಾಗಿ ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಆ್ಯಂಡ್ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಮನೆಯಲ್ಲಿ ಏನು ಸ್ಪೆಷಲ್? ನಮ್ಮ ಮನೇಲಿ ಸಿಂಪಲಾಗಿ ಮಾಡೋದು ವರಮಹಾಲಕ್ಷ್ಮಿ ಹಬ್ಬ. ನಮ್ಮ ಮನೇಲೆಲ್ಲ ಗೌರಿ ಗಣೇಶ ಜೋರಾಗಿ ಮಾಡೋದು. ಸೊ ಆದ್ದರಿಂದ ವರಮಹಾಲಕ್ಷ್ಮಿ ಹಬ್ಬ ಸಿಂಪಲ್ ಹಬ್ಬ. ನಮಗೆ ಒಬ್ಬಟ್ಟೆಲ್ಲ ಏನು ಮಾಡೋದಿಲ್ಲ ನಮ್ಮ ಮನೇಲಿ, ಸ್ವೀಟ್ ಮಾಡ್ತಾರೆ ಅಷ್ಟೇ ಗೈಸ್. ನಮ್ಮ ಮನೆಯಲ್ಲಿ ಗೌರಿ ಗಣೇಶಕ್ಕೆಲ್ಲ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಎಲ್ಲೋದ್ರೂ ಸೌಂಡ್ ಬರ್ತಾಯಿದೆ ನನಗೆ, ಅಲ್ಲಿ ಹೋದೆ ಇಲ್ಲಿ ಸೌಂಡ್ ಬಂತು. ಅದು ಜೋಕೆ, ಏನು ಮಾಡೋದು ನೋಡಿ, ಬೀಯಿಂಗ್ ವ್ಲಾಗರ್ಸ್ ಇಸ್ ನಾಟ್ ಸೋ ಈಸಿ ಅಂತಾರೆಲ್ಲ ಹಾಗೆ. ಸೊ ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇಸ್ ವ್ಲಾಗ್. ಆ್ಯಂಡ್ ನಮ್ಮನೆಯ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಏನು ನಡೀತಿದೆ ಅಂತ ನೀವೆಲ್ಲರೂ ನೋಡ್ತಿರ್ತೀರ. ಅನ್ಫಾರ್ಚುನೇಟಾಗಿ ನಾನೇನು ವಿಡಿಯೋ ಮಾಡಿರಲಿಲ್ಲ ಸದ್ಯಕ್ಕೆ. ಸುಮಾರು 1 ವರ್ಷದ ನಂತರ ನಮ್ಮ ಮನೆಯಲ್ಲಿ ಹಬ್ಬ ಆಚರಿಸ್ತಿದ್ದೀವಿ. ಆ್ಯಂಡ್ ಇದು ಮೊದಲನೇ ಹಬ್ಬ ಕೂಡ ನಮಗೆ ಈ ವರ್ಷದಲ್ಲಿ. ಖುಷಿಯಿಂದ ಆಚರಿಸೋಣ ಅಂತ ಅಷ್ಟೇ. ಪ್ರೀತಿಯಿಂದ ದೇವರು ನಮ್ಗೆ ಆಶೀರ್ವದಿಸಲಿ ಅಷ್ಟೇ. ಎಲ್ರಿಗೂ ಆಶೀರ್ವದಿಸಲಿ, ನಮಗೂ ಆಶೀರ್ವದಿಸಲಿ. ಆ್ಯಂಡ್ ಈಗ ಇಲ್ಲಿ ಬೆಳ್ಳಿದು ರಾಮಂಗೆ ಮತ್ತು ಲಕ್ಷ್ಮಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಮ್ಮ ಏನೋ ಪೂಜೆ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಮತ್ತು ಇಲ್ಲಿ ಮೇಲ್ಗಡೆ 2 ದೀಪ, ಅದು ಬೆಳಿಗ್ಗೆ ಹಬ್ಬ ಹಚ್ಚಿರ್ತಾರೆ ಪೂಜೆ ಮಾಡಿ ಹೊರಡ್ಬೇಕಾದ್ರೆ. ಆ್ಯಂಡ್ ಇಲ್ಲಿ 2 ದೀಪ ಆ ಕಡೆ ಈ ಕಡೆ, ಮತ್ತು ಇಲ್ಲಿ ಬೆಳ್ಳಿ ದೀಪ ಹಚ್ಚಿದ್ದೀವಿ. ಅದಾದಮೇಲೆ ಇಲ್ಲಿ ತಟ್ಟೆ ರೆಡಿ ಮಾಡ್ಕೊಂಡಿದ್ದೀವಿ. ಏನೂ ಇಲ್ಲ, ಜಸ್ಟ್ ಕ್ಯಾಶುಯಲಾಗಿ ನಮ್ಮ ಮನೇಲಿ ಸಿಂಪಲಾಗಿ ಮಾಡೋದ್ರಿಂದ ನಮ್ಮ ಮನೇಲಿ ಇಷ್ಟೇ ಮಾಡೋದು. ಅಲ್ಲಿ ಹಣ್ಣು ಇಟ್ಟಿದ್ದೀವಿ, ವೀಳ್ಯದೆಲೆ, ಮತ್ತು ಇಲ್ಲಿ ಕಾಯಿ, ಹೂವು, ಮತ್ತು ಸ್ವಲ್ಪ ಮಲ್ಲಿಗೆ ಹೂವು. ಲಕ್ಷ್ಮಿಗೆ ಮಲ್ಲಿಗೆ ಹೂವು ಇರಬೇಕು, ಇಲ್ಲ ಕಮಲದ ಹೂವು ಇರಬೇಕು ಅಂತ ಸ್ವಲ್ಪ ಮಲ್ಲಿಗೆ ಹೂವು ಇಡೋಣ ನಮ್ಮ ಮನೆ ಲಕ್ಷ್ಮಿಗೆ ಅಂತ ಅಷ್ಟೇ. ಈ ವರ್ಷ ನಮ್ಮ ಮನೇಲಿ ಸಿಂಪಲಾಗಿ ಆಚರಿಸ್ತಾ ಇದ್ದೀವಿ, ಖುಷಿಯಿಂದ ಆಚರಿಸ್ತಿದ್ದೀವಿ. ನಿಮ್ಮ ಮನೆಯಲ್ಲೆಲ್ಲ ಯಾವ್ಯಾವ ರೀತಿ ಹಬ್ಬನ ಆಚರಿಸ್ತೀರಾ ಅಂತ ಹೇಳಿ. ಆ್ಯಂಡ್ ನಮ್ಮ ಮನೆಗೆ ಇದು ಒಂಥರ ಈ ವರ್ಷ ಸ್ಪೆಷಲ್, ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದೀವಿ. ಎಲ್ಲ ವರ್ಷವೂ ಇದೇ ಥರ ಆಚರಿಸ್ತಿದ್ವಿ. ಬಟ್ ಲಾಸ್ಟ್ ಇಯರ್ ನಾನು ವ್ಲಾಗ್ ಮಾಡಿರಲಿಲ್ಲ, ಬಿಕಾಸ್ ನಮ್ಮ ಮನೇಲಿ ಹಬ್ಬ ಮಾಡೋಂಗಿರಲಿಲ್ಲ ಅನ್ನೋ ರೀಸನಿಂದ. ಆ್ಯಂಡ್ ನಮ್ಮ ಅಮ್ಮನೇ ಇದನ್ನೆಲ್ಲ ಫುಲ್ ನೀಟಾಗಿ ಡೆಕೋರ್ ಮಾಡಿಡೋದು. ಇದೆಲ್ಲ ನಮ್ಮ ಅಮ್ಮನೇ ಡೆಕೋರೇಷನ್ ಮಾಡಿರೋದು. ದೇವ್ರದ್ದೇ ಇದೆಲ್ಲ, ಇದು ಯಾವುದನ್ನು ಯೂಸ್ ಮಾಡೋದ್ರಿಲ್ಲ ಅಷ್ಟೇ ಗೈಸ್. ಅದೇಂದ್ರಮ್ಮ ಇದು ಲಕ್ಷ್ಮಿ ಅಷ್ಟೋತ್ರ ಹೇಳ್ತೀನಲ್ಲ, ಅವಾಗ ಹಾಕಕ್ಕ ಇಲ್ಲಿಟ್ಕೊಂಡಿಲ್ಲ. ಆ್ಯಂಡ್ ಇದು ಫೇವ್ರೇಟ್, ನನಗೊಂದು ತುಂಬ ಇಷ್ಟ. ಆ್ಯಕ್ಚುಲಿ ನನಗೆ ಇದ್ರಲ್ಲಿ ಫೋಟೋಶೂಟ್ ಮಾಡಿಸ್ಬೇಕಂತ ಆಸೆ. ಆದಷ್ಟು ಬೇಗ ಫೋಟೋಶೂಟ್ ಮಾಡ್ತಾನೆ ಇದ್ರಲ್ಲೊಂದು. ಇನ್ನೊಂದು ಸ್ವಲ್ಪ ಹಾಕ್ರಮ್ಮ. ಕೆಂಪು ಮೇಲೆ ಕೆಟ್ಟಿರೋ ಆ್ಯಂಡ್ ಆ್ಯಕ್ಚುಲಿ ಇದು ಬೆಳ್ಳಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೂ ಲಕ್ಷ್ಮಿನೇ ಇರೋದು ಎಲ್ಲ. ಇದು ಲಕ್ಷ್ಮಿನೇ ಅಲ್ವಾ ಅಮ್ಮ? ಹೌದು, ಅಷ್ಟಲಕ್ಷ್ಮಿನಾ? ಓಕೆ. ಬೆಂಕಿ ಪಟ್ಟಣ ಇದೆ, ಅರಿಶಿನ ಕುಂಕುಮ ಪೂಜೆ ಮಾಡೋದು ಅಲ್ಲ. ಫಸ್ಟು ಏನೋ ಅಂದೆ ನಾನು, ದೀಪಕ್ಕೆ ನಿಮಿಷ ನಾನು ಕುಂಕುಮ ಇಟ್ಕೊಳ್ಳುವೆ. ನಮ್ಮದು ಹೂ ಕೊಡಮ್ಮ. ಕೊಡ್ತೀನಿ. ಕುಂಕುಮ ಇಟ್ಕೊಂಡ? ಕೆಂಪು ಹೂವು ಅದು ಕುಂಕುಮ. ಇಟ್ಕೊಂಡ? ಯಾವ ದೀಪಕ್ಕೆ ಪೂಜೆ ಮಾಡಬೇಕು ಅಮ್ಮ? ಎಲ್ಲ 4 ದೀಪಕ್ಕೂ ಬರೀ ಅರಿಶಿನ ಕುಂಕುಮದು ಆನ್ ಮಾಡಿದ್ಯಾ ಇದು? ಹಿಂಗೆ ಇಡ್ಬೇಕಲ್ವಮ್ಮ? ಕೆಳಗಡೆಮಾ? ಕೆಳಗಡೆನಾ? ಕಲ್ಯಾಣಾದ್ಭುತಗಾತ್ರಾಯ ಕಾಮಿತತ್ತಕ್ಷದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು. ಆಮೆಗಿದೆ ನೋಡು ಲಕ್ಷ್ಮಿ. ಇಲ್ಲಿ ಆಮೆ ಅದಿಡು, ಅಲ್ಲೇನೆ ಇಡು, ಪರವಾಗಿಲ್ಲ, ತೊಂದರೆ ಇಲ್ಲ.
गुरु ब्रह्मा गुरु विष्णु गुरुदेवो महेश्वरः गुरु साक्षात् परब्रह्म तस्मै श्री गुरुवे नमः। मूलतो ब्रह्मरूपाय मध्यतो विष्णुरूपिणि अग्रतो शिवरूपाय रुक्षराजाय ते नमः। गणपति स्तोत्र हेळಮ್ಮ। ओम गणानान्त्वा गणपतिगुं महामहे कविं कवीनामुपवस्य वस्तनं ज्येष्ठराजं ब्रह्मणां ब्रह्मणस्पतः शृण्वन्नोतिभिः सेदसादनं महागणपतये नमः। ओम शांति शांति शांतिः। ओम जातवेदसे सुनवाम सोममरातीतो निनिदः तिवेदः स न पश्यदति दुर्गान्य विश्वा नावेव सिन्धुं दुरितात्यग्निः तामग्निवर्णा तपसा ज्वलन्ति वैलोशनीं कर्मफलेषु जुष्टान् दुर्गा देवी गुं शरणमहं प्रपद्ये सुतरसि तरसे नमः। अग्ने तदेव विद्याबलं दैवबलं तदेव लक्ष्मीपदे शैघ्ना युग्ने स्मरामि यत्र योगेश्वर कृष्ण यत्र पार्थो धनुर्धरः तत्र विजयो भूतिर्देवा नीतिर्ममा अनन्यामीं पूजयामि। ओं मदनमातरये नमः। स्तनौ पूजयामि। ओं ललितायै नमः। भुजद्वय पूजयामि। ओं कुमुदकण्ठे नमः। कण्ठं पूजयामि। ओं सुमुखायै नमः। मुखं पूजयामि। ओं श्रियायै नमः। ओष्ठौ पूजयामि। ओं सुनासिकायै नमः। नासिकं बिडु। नमस्ते महामाये श्रीपीठे सरपूजिते शङ्खचक्रगदास्ते महालक्ष्मी नमस्ते पद्मासनस्थिते देवी परब्रह्मस्वरूपिणी परमेशी जगन्माता महालक्ष्मी नमस्ते आद्यन्तर्गिरे देवी आदित्यमेश्वरी योगाग्निसम्भूते महालक्ष्मी नमस्ते पद्मासनस्थिते देवी परब्रह्मस्वरूपिणी परमेशी जगन्माता महालक्ष्मी नमस्ते। ओम सर्वमंगलमांगल्ये सर्वसाधिके। ಯಾವಾಗಲೂ ಪಾದಕ್ಕೆ ಹಾಕಬೇಕು। ಆಯ್ತಾ? ಏನಿಲ್ಲ ಅಲ್ಲಾಡಿಸ್ಬೇಡಿ। ಹುಷಾರು ದೀಪ ಈ ಕಡೆ ತುಪ್ಪದ ದೀಪ ಹುಷಾರು। ಇಟ್ಕೊಳ್ಳಿ ಇವಾಗ। नमस्ते देवदेवेश नमस्ते धरणीधर नमस्ते पद्महस्ताय नमस्ते वेदमूर्तिये नमस्ते दिगदेकचक्षुर्नाशहेदवे त्रियामत्रिगणपधारिणी विरिञ्चने सहस्रकिरणाय धीमहि तन्नः सूर्यः प्रचोदयात्। गोविंद गोविंद अनाथो देवरक्षक। ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ
ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ಯುತ್ತಗನದ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲ ಸದಾ ಸಾಧು ಪೂಜೆಯ ವೇಳೆಗೆ ಮಜಲೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಇದು ನಮ್ಮನೆಯ ವರಮಹಾಲಕ್ಷ್ಮಿ ಹಬ್ಬ. ಅಂಡ್ ಇಲ್ಲಿ ನಾನಾಗಲೇ ದೇವ್ರಿಗೆ ಪೂಜೆ ಮಾಡಿದ್ದು. ರಾಮಂಗೆ ಲಕ್ಷ್ಮಿಗೆ ಇಬ್ರಿಗೂ ಸಹ ಅಷ್ಟಲಕ್ಷ್ಮಿಗಳನ್ನ ಅಮ್ಮ ಸ್ತೋತ್ರ ಹೇಳಿ ಪೂಜೆ ಮಾಡಿಸಿದ್ರು ಇಲ್ಲಿ. ಸೊ ಅದಾದಮೇಲೆ ಇಲ್ಲಿ ಸಾಂಬ್ರಾಣಿ ಹಚ್ಚಿದ್ದಾರೆ ಅಮ್ಮ ದೇವರಿಗೆಲ್ಲ. ಸೊ ಅದಾದ ನಂತರ ಇಲ್ಲಿ ನಾನು ಮಂಗಳಾರತಿ ಮಾಡಿಟ್ಟಿದ್ದೀನಿ. ಇದೀಗ ಅಮ್ಮ ಅರ್ಶಿನ ಕುಂಕುಮ ತೊಗೊಂಡು ಆ್ಯಕ್ಚುಲಿ ತುಳಸಿ ಪೂಜೆ ಮಾಡೋಕ್ಕಂತ ಹೊರಟರು, ಅದಕ್ಕೆ ಅಲ್ಲಿ ತುಳಸಿ ಪೂಜೆ ಮಾಡ್ತಿದ್ದಾರೆ. ಸೊ ಒಂದು ಕ್ಲೋಸಪ್ಪಲ್ಲಿ ನಮ್ಮನೆ ಲಕ್ಷ್ಮಿನ ನೀವೆಲ್ಲರಿಗೂ ತೋರಿಸೋಣ ಅಂತ. ನಮ್ಮನೇಲಿ ಸಿಂಪಲ್ಲಾಗಿ ಪ್ರೀತಿಯಿಂದ ಲಕ್ಷ್ಮಿನ ಎಲ್ಲ ವರ್ಷ ಕಲಿಸ್ಕೊತೀವಿ. ಪ್ರತಿ ವರ್ಷ ಬಾರಮ್ಮ ಹೀಗೆ ಅಂತ ಹೇಳಬೇಕು ಅಷ್ಟೇ. ನಿಮ್ಮ ಮನೆಗೂ ಎಲ್ಲರ ಮನೆಗೂ ಪ್ರೀತಿಯಿಂದ ಪ್ರತಿ ವರ್ಷ ಲಕ್ಷ್ಮಿ ಹೀಗೆ ಬರಲಿ, ಆಶಿಸ್ಲಿ, ಐಶ್ವರ್ಯ ಸಂಪತ್ತು ಎಲ್ಲ ಕೊಡಲಿ ನಿಮಗೂ ಬಸ್. ಸೊ ನಾನು ಶರ್ಟ್ ನನ್ನ ಕ್ಯಾಮ್ರಾ ಇವಾಗ ಗ್ರೀಷ್ಮ ಮನೆಗೆ ಹೋಗೋಣ ಅಂತ ಇದ್ದೀನಿ. ಅದ್ರ ಮನೇದು ಹಬ್ಬ ಮಾಡಿರ್ತಾರೆ. ಫಿರ್ ನೆನ್ನೆನೋ ಅವಳು ಸಂಜೆ ಬಂದಳು ಬ್ಯಾಂಗ್ಳೂರಿಂದ ಬಂದಳು. ಅಣ್ಣ ನಾವು ಈಗ ಅವ್ರ ಮನೆಗೆ ಹೋಗ್ತೀನಿ. ನೋಡೋಣ ಬನ್ನಿ ಅವ್ರ ಮನೇಲಿ ಹಿಂಗೆಲ್ಲ ಹಬ್ಬ ಮಾಡಿದ್ದಾರೆ ಈ ಸತಿ ವರಮಹಾಲಕ್ಷ್ಮಿ ಅಂತ. ನಾನು ಲಿಟ್ರಲಿ ಎಕ್ಸೈಟೆಡ್ ಎಲ್ಲರ ಮನೆ ಲಕ್ಷ್ಮಿ ನೋಡೋಕ್ಕೆ. ನಮ್ಮ ಮನೇಲೂ ಪುಟ್ಟ ಲಕ್ಷ್ಮಿ, ಅವ್ರ ಮನೇಲೂ ದೊಡ್ಡ ದೊಡ್ಡ ಲಕ್ಷ್ಮಿ ಎಲ್ಲ ಕೂತಿರ್ತಾರೆ ಒಬ್ಬೊಬ್ರು ಮನೇಲಿ. ನೋಡೋಣ ಒಬ್ಬೊಬ್ರು ಮನೇಲಿ ಬಂದಂತ ಲಕ್ಷ್ಮಿ ಲಕ್ಷ್ಮಿ ಎಲ್ಲರ ಮನೆ ಲಕ್ಷ್ಮಿ ಅಷ್ಟೇ. ಹ್ಯಾಪಿ ವರಮಹಾಲಕ್ಷ್ಮಿ ಅಂಕಲ್. ಗೈಸ್ ಗ್ರೀಷ್ಮ ಮನೆ ಲಕ್ಷ್ಮಿ ನೋಡಿ. ಆಂಟಿ ನೋಡಿ ಏನು ಕೊಟ್ಟಿದ್ದಾರೆ. ಬಂದಿರೋದು ಹಬ್ಬಕ್ಕೆ ಅಂತ ಹೆಸರುಬೇಳೆ, ಹಪ್ಪಳ, ಬೋಂಡ, ಒಬ್ಬಟ್ಟು ಎರಡು ಕೂಟ್ ಕೊಟ್ಟಿದ್ದಾರೆ. ಅವ್ರ ಅಮ್ಮ ಎಷ್ಟು ವೆರೈಟೀಸ್ ಮಾಡಿದ್ದಾರೆ ನೋಡಿ. ನಮ್ಮ ಮನೆಗೆ ಹೋಗಿ ಯಾವಾಗ ತಿನ್ನೋದು ನಾನು ಗೈಸ್, ಜಾಗನೇ ಇರೋಲ್ಲ ನನ್ನ ಹೊಟ್ಟೆ ಬರೋದು. ನೈಸ್ ಬೈ ಲಕ್ಷ್ಮಿ ನನಗೆ ಕೊಟ್ಟಿದ್ದು. ಸೊ ಬೇಸಿಕಲಿ ಮಧ್ಯಾಹ್ನ ಊಟ ಮಾಡಿಬಿಟ್ಟು ನಾನು ಆ್ಯಕ್ಚುಲಿ ಏನೂ ವ್ಲಾಗ್ ಮಾಡಿಲ್ಲ. ಬಟ್ ಅನ್ಫಾರ್ಚುನೇಟಾಗಿ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಇಲ್ಲಿ ಫುಲ್ ಲೈಟ್ ಕಮ್ಮಿ ಇತ್ತು, ಸೊ ಆದ್ದರಿಂದ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಫುಲ್ ಗ್ರೀಷ್ಮ ಮನೆಗೆ ಬಂದು ರೆಡಿ ಆಗಿದೆ. ಆ್ಯಂಡ್ ನನ್ನ ಔಟ್ಫಿಟ್ ಹಿಂಗಿದೆ. ಗ್ರೀನ್ ಸ್ಯಾರಿ ಐ ಮ್ಯಾಚ್ ಲೈಕ್ ಕಾಂಟ್ರಾಸ್ಟ್ ಮ್ಯಾಚ್ ಮಾಡಿಕೊಂಡು ಕಾಸಿನ ಸರ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಒಂದು ಸಿಂಪಲ್ ಇಯರಿಂಗ್ ಚಂದನ ಲೈಟ್ ಪಾಪಚ್ಚಿ ಫುಲ್ ಕತ್ಲು ಅಂದರೆ ಕತ್ಲು ಇದೆ ಆಚೆಗಡೆ. ಬಟ್ ವಿಡಿಯೋನೇ ಮಾಡೋಕ್ಕಾಗ್ತಿಲ್ಲ. ಬಟ್ ಸ್ಟಿಲ್ ಆದರೂ ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ. ಮನೆಗೆ ಹೋದ್ಮೇಲೆ ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ತೀನಿ ಗೈಸ್. ಓಕೆ, ಸೊ ಇದು ಬಂದು ನನ್ನ ಫುಲ್ ಬೇಸಿಕ್ ಔಟ್ಫಿಟ್ ಆಗಿತ್ತು. ಒಂದು ಸ್ಮಾಲ್ ಸ್ಯಾರಿ ಹಾಗೆ ಒಂದು ಕಾಸಿನ ಸರನ ಮ್ಯಾಚ್ ಮಾಡಿಕೊಂಡು ಟೈ ಅಪ್ ಮಾಡ್ಕೊಂಡು. ನಮ್ಮ ಮನೆಗೆ ನೋಡಿ ಪುಟ್ಟು ಲಕ್ಷ್ಮಿ. ಇದ್ಯಾರು? ಗಣೇಶನಾ? ನಮ್ಮ ತರುಣು ತೋಷಿ ಬಂದಿದ್ದಾರೆ. ತೋಷಿ ಔಟ್ಫಿಟ್ ನೋಡಿ, ಕ್ಯೂಟ್ ಕ್ಯೂಟ್ ಚೆನ್ನಾಗಿ ಕಾಣ್ತಿದ್ಯಾ ತೋಷಿ? ಏನು ಹೇಳಬೇಕು? ಥ್ಯಾಂಕ್ ಯು. ಮಾತಾಡು. ಥ್ಯಾಂಕ್ ಯು. ತರುಣ್ ನೀನು ಹ್ಯಾಪಿ ವರಮಹಾಲಕ್ಷ್ಮಿ ಅನ್ನು. ಅಯ್ಯೋ ಕ್ಯೂಟು, ಕ್ಯೂಟ್ ಕ್ಯೂಟ್, ನೈಸ್ ನೈಸ್. ಸೇಮ್ ಟು ಯು. ಹ್ಯಾಪಿ ವರಮಹಾಲಕ್ಷ್ಮಿ. ಬಾಯ್ ಬಾಯ್ ಗೈಸ್. ನೋಡಿ ನಮ್ಮ ಮನೆ ಲಕ್ಷ್ಮಿ ಹಿಂಗೆ ಕಾಣ್ತಿದೆ. ಸುಮನಸ ವಂದಿತ ಸುಂದರಿ ಮಾಹಿ ಚಂದ್ರ ಸಹೋದ ಹೇಮನ ಲಕ್ಷ್ಮೀ ನೀನೇ ಬಾರಮ್ಮ. ಬೇಸಿಕಲಿ ನಮ್ಮ ಅಮ್ಮನ ಸ್ಟೂಡೆಂಟ್ ಮನೆಗೆ ಬಂದಿದ್ದೀವಿ. ನೋಡೋಣ ಬನ್ನಿ. ಎಲ್ಲರ ಮನೆ ಲಕ್ಷ್ಮಿ ನೋಡಿ ಗೈಸ್.
ಆಂಟಿ ಹ್ಯಾಪಿ ವರಮಹಾಲಕ್ಷ್ಮಿ. ಥ್ಯಾಂಕ್ ಯು, ಸೇಮ್ ಟು ಯು. ಥ್ಯಾಂಕ್ ಯು. ನೋಡಿ ಗಾಯ್ಸ್, ಆಂಟಿ ಕುಂಕುಮ ಕೊಡ್ತವ್ರೆ ಎಲ್ಲರಿಗೂ. ಥ್ಯಾಂಕ್ಸ್. ಆಂಟಿ ಮನೆಯಲ್ಲಿ ರಥ ಮಾಡ್ತಾರೆ ನೋಡಿ. ಡೆಕೋರೇಷನ್ ನೋಡಿ, ಎಲ್ಲ ವೆರೈಟೀಸ್ ಆಫ್ ದೀಪ ಇಟ್ಟವ್ರೆ ಬೇರೆ. ಸೊ ಬೇಸಿಕಲಿ ಗ್ರೀಷ್ಮ ಬಂದರೆ ಇವಾಗ ತಕ್ಷಣ ನಾನು ತೋಷಿ ಮನೆಗೆ ಹೋಗಿ ತೋಷಿ ಮನೆಯಿಂದ ಗ್ರೀಷ್ಮ ಮನೆಗೆ ಹೋಗಬೇಕು. ವೇಡಿಂಗ್ ನೋಡಿ ಹಿಂಗೆ ಬತ್ತವಳು ಈಗ. ಪಾಪ ಕಾದ ಫುಲ್ಲು ಸಿಕ್ಕಬೇಟೆ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ. ಹಂಗೆ ಆಗಿದ್ರೆ ವೆಯ್ಟ್ ಮಾಡ್ಬೋದಿತ್ತು. ಹಂಗೆ ಆಗಿದ್ರೆ ಈಗ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ. ಇರಲಿ ಏನಾಗಲ್ಲ. ತೋಷಿ ಮನೆ ಇದು ಡೆಕೋರೇಷನ್. ತರುಣ ಬಾಯಲ್ಲಿ ಕಮ್, ಗುಡ್ ಬಾಯ್ ಅಲ್ವಾ ಬಾ. ಬಾಯ್ ಮಾಡ್ತೀಯಾ? ಏಯ್ ತರುಣು, ಮೈ ಮಾಮ್ ನಾವು ಎಲ್ಲ ತೋಷಿ ಮನೆಗೆ ಬಂದಿದ್ವಿ. ನನ್ನನ್ನು ಆಗಲೇ ಕರೆಯಕ್ಕೆ ಬಂದಿದ್ದ. ಏನಂತ ಕರೆದೋ? ಓ ಮೈ ಗಾಡ್, ಈ ಲಕ್ಷ್ಮಿ ನೋಡಿ ಈ ರೇಂಜಿ. ಹಾಂ ಇಲ್ಲ ಕಣೆ, ಒಂದು ಎತ್ಕೊ. ಅಲ್ವಾ ನೋಡಿ, ನಮ್ಮನೆಗೆ ಇಬ್ರು ಹೆಣ್ಮಕ್ಳು, ನಿಮ್ಮನೆಗೆ ಇಬ್ರು ಹೆಣ್ಮಕ್ಳು. ಇಲ್ಲ ಆಂಟಿ ಒಬ್ರೆ. ನಿಮ್ಮ ಅಮ್ಮ ಬಳಸಿರೋ ಸರ್ಗಳು ಹಾಕೊಂಡ್ಬರ್ದೇನೆ. ಆಂಟಿ ಎಲ್ಲ ಲಕ್ಷ್ಮಿಗೆ ಹಾಕೋರು. ಹೌದಾ? ನೀನೊಂದು ಇಸ್ಕೊಂಡು ಹಾಕೋಬಾರ್ದಾಯ್ತಾ? ಒನ್ನಿಗೆ ಹಾಕೋದನ್ನ 0.5 ನೋಡಿ ಗಾಯ್ಸ್. ಫುಲ್ ಟೈರ್ಡ್ ಫೇಸಲ್ಲಿರೋ ನಮ್ಮ ಅಕ್ಕ ಆಫೀಸ್ಗೆ ಹೋಗಿ ಕೆಲಸ ಮಾಡಿ ಬಂದಿರೋ ನಮ್ಮ ಅಕ್ಕನಿಗೆ ಹೇಳಿ ಲಾಸ್ಟ್ ವರಮಹಾಲಕ್ಷ್ಮಿ ಬೇರೆ. ಹಲೋ, ಹೆಂಗಿದ್ದಾಳೆ ನಮ್ಮ ಅಕ್ಕ ನೋಡಿ, ಡ್ರೆಸ್ ಏನಿಲ್ಲ. ಅದೇ ಇವಳು ನನ್ಗಿಂತವಲ್ಲ ತೋರಿಸ್ಬಿಡ್ತಾಳೆ, ನನ್ನನ್ನು ಚೆನ್ನಾಗಿಲ್ದಿರೋದು ಬೇರೆಯವ್ರನ್ನ. ಯಾಕೆ ಹೇಳು ನೀವು ಏನಕ್ಕೆ ರೆಡಿ ಆಗಿಲ್ಲ ಅಂತ. ಅದಕ್ಕೆ ಈಗ ಬಂದ್ಬೇಕು ಆಫೀಸಿಂದ. ಪಾಪ ಲೇಟ್ ಆಯಿತು, ಸೊ ಅದರಿಂದ ಇವಾಗ ಬಂದು. ಥ್ಯಾಂಕ್ ಯು. ಏನು ಮಾಡ್ತಾಳೆ, ಸಿಗೋದು ಬಂದೇನೋ ಆಫೀಸ್ ಏನೋ ಮಾಡೋಣ. ಥ್ಯಾಂಕ್ ಯು ಪ್ರಾಣ್. ಊರ್ಲೇ ಬರ್ತಿಲ್ಲ ಎತ್ತು ಇದು. ಹಾಂ ಥ್ಯಾಂಕ್ ಯು. ಐ ಹೋಪ್ ಸೊ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅಂತ, ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್. ಸೊ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಪ್ರೀತಿಯಿಂದ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ನಮ್ಮ ಅಕ್ಕನ ಬರ್ಡೇ ವ್ಲಾಗ್ ಆಗಿರುತ್ತೆ. ಅಲ್ಲಿ ತನಕ ವೇಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.